ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನಾನು ಸದ್ಯಕ್ಕೆ ನೀವೇನಾದರೂ ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಇರುತ್ತೆ ಥಿಯರಿನಲ್ಲಿ. 5T 6T ಅಂತ ಕರಿತೀವಿ. 5Tನಲ್ಲಿ ಮತ್ತೆ 4 ಯೂನಿಟ್ ಇರುತ್ತೆ. ಅದೇ ಥರ 6Tನಲ್ಲೂ 4 ಯೂನಿಟ್ ಇರುತ್ತೆ. ಪೇಪರ್ 5, ಪೇಪರ್ 6 ಅಂತ ಹೇಳ್ತೀವಿ. ಸೊ ಪೇಪರ್ 5ಅಲ್ಲಿ ಒಟ್ಟು ನಾನು ಹೇಳ್ದಂಗೆ 4 ಯೂನಿಟ್ ಇರುತ್ತೆ. ಯೂನಿಟ್ 1ಅಲ್ಲಿ 2 ಟಾಪಿಕ್ ಬಂತು. ಒಂದು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಬಂತು ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಬಂತು. ಎರಡನೇದು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್. ಆ 2 ವಿಡಿಯೋಗಳನ್ನ ಅಂದರೆ ಆ ಚಾಪ್ಟರ್ ರಿಲೇಟೆಡ್ ಆಗಿರುವಂಥ ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯೂನಿಟ್ 2ನಲ್ಲಿ ಮತ್ತೆ 3 ಸಬ್ ಟಾಪಿಕ್ ಬರುತ್ತೆ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಬರುತ್ತೆ, ಆಲ್ಕಲೈಡ್ಸ್ ಅಂತ ಬರುತ್ತೆ, ಗ್ರೀನ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಆ ಸೀರೀಸಲ್ಲಿ ನಾನು ಇವತ್ತು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸಲ್ಲಿ 8ನೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ದ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ 5 or 6 ಮೆಂಬರ್ಡ್ ರಿಂಗ್ ಏನು ಆಗುತ್ತೆ ಅದನ್ನು ನಾನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ 5 ಮೆಂಬರ್ಡ್ ರಿಂಗ್ ಅಂದರೆ ಅದು ಪೈರೋಲ್ ಆಗಿರ್ಬೋದು, ಫ್ಯೂರಾನ್ ಆಗಿರ್ಬೋದು, ಥಯೋಫೀನ್ ಆಗಿರ್ಬೋದು. ಆಲ್ ಆಫ್ ದೆಮ್ ಆರ್ ಆರೋಮ್ಯಾಟಿಕ್ ಇನ್ ನೇಚರ್ ಆ್ಯಂಡ್ ಆರೋಮ್ಯಾಟಿಸಿಟಿ ಡಿಪೆಂಡ್ಸ್ ಆನ್ ಹಕಲ್ಸ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಸೊ ಯು ನೋ ದಟ್ ಆಲ್ ದೀಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಆರೋಮ್ಯಾಟಿಕ್ ಕಾಂಪೌಂಡ್ ಲೈಕ್ ಬೆನ್ಝೀನ್. ಸೊ ಬೆನ್ಝೀನ್ಗೆ ಕಂಪೇರ್ ಮಾಡೋದಾದರೆ ಬೆನ್ಝೀನ್ ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಬೆನ್ಝೀನ್ going to act as an electron rich species. It going to act as a nucleophile. Similarly, because why it going to act as a why it undergoes the electrophilic substitution reaction? Because of aromaticity, because of the aromatic stacks above and below the plane of the ring. So they're going to have a 1 pi electron cloud above the ring and also 1 pi electron cloud below the ring. So because of that nature, all aromatic compounds, even though they're going to contain a unsaturation, they generally do not undergo addition reaction, but they undergo substitution reaction. They're going to act as an electron rich species. So similarly 5 membered ring like furol, pyrrole, furan, thiophene, or 6 membered heterocyclic compound pyridine, all of them they undergo, since they are aromatic in nature, all of them they undergo electrophilic substitution reaction. So the position where the substitution will takes place, so that we are going to study in detail in comparison with that of the benzene. So benzene compare ಮಾಡಿದ್ರೆ ಈ all heterocyclic compounds containing a 5 membered ring or containing a 6 membered ring ಇರ್ಬೋದು, all of them are more prone to the electrophilic substitution reaction. ಅದು ಹೇಗೆ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ನಾನು ಮುಂಚೆನೇ ಹೇಳ್ದಂಗೆ ಫ್ಯೂರಾನ್ ಇರ್ಬೋದು, ಪೈರೋಲ್ ಇರ್ಬೋದು, ಥಯೋಫಿನ್ ಇರ್ಬೋದು, ಎಲ್ಲನೂ 5 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಫ್ಯೂರಾನಲ್ಲಿ ಆಕ್ಸಿಜನ್ ಇಸ್ ಅನ್ ಹೆಟ್ರೋ ಆಟಮ್, ಪೈರೋಲಲ್ಲಿ ನೈಟ್ರೋಜನ್ ಇಸ್ ಅನ್ ಹೆಟ್ರೋ ಆಟಮ್, ಥಯೋಫಿನಲ್ಲಿ ಸಲ್ಫರ್ ಇಸ್ ಅನ್ ಹೆಟ್ರೋ ಆಟಮ್. ಈ ಎಲ್ಲನೂ ಕಂಪೇರ್ ಮಾಡಿದ್ರೆ ಆಲ್ ದೀಸ್ ಆರ್ ಆರೋಮ್ಯಾಟಿಕ್ ಇನ್ ನೇಚರ್. ಹೆಂಗೆ ಹೇಳ್ತೀರಾ ಅದು ಆರೋಮ್ಯಾಟಿಕ್ ಆಗಿದೆ ಅಂತಂದರೆ ಅದು 4n+2 ಹಕ್ಕಲ್ಸ್ ರೂಲ್ ಏನಿದೆಯಲ್ಲ ಅದನ್ನೆಲ್ಲ ಫಾಲೋ ಮಾಡುತ್ತೆ. ಹಾಗಾಗಿ ಅವನ್ನ ನಾವೇನಂತ ಕರಿತೀವಿ, ದೇ ಆರ್ ಆರೋಮ್ಯಾಟಿಕ್ ಇನ್ ನೇಚರ್ ಅಂತ ಕರಿತೀವಿ. ಎಲ್ಲ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಜನರಲಿ ದೇ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನಮಗೆ ಈಸಿಯಾಗಿ ಗೊತ್ತಿರುವಂಥದ್ದು ಆರೋಮ್ಯಾಟಿಕ್ ಕಾಂಪೌಂಡ್ ಯಾವುದು ಅಂದರೆ ಬೆನ್ಝೀನು. ಅದೇ ಥರ ಪೈರೋಲು, ಫ್ಯೂರಾನು, ಥಯೋಫಿನು ಇವು ಎಲ್ಲ ಆರೋಮ್ಯಾಟಿಕ್ ಆಗಿದೆ. ಆಲ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ದೇ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕೆ ಅಂದರೆ ದೇ ಆ್ಯಕ್ಟ್ ಎಸ್ ಅನ್ ಎಲೆಕ್ಟ್ರಾನ್ ರಿಚ್, ದೇ ಆ್ಯಕ್ಟ್ ಎಸ್ ಅನ್ ನ್ಯೂಕ್ಲಿಯೋಫೈಲ್ಸ್ ಥರ ಆ್ಯಕ್ಟ್ ಮಾಡ್ತವೆ. ಹಾಗಾಗಿ ದೇ ಜನರಲಿ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾಗಿ ನನಗೆ ಪೈರೋಲ್ ಇರ್ಬೋದು, ಫ್ಯೂರಾನ್ ಇರ್ಬೋದು, ಥಯೋಫಿನ್ ಇರ್ಬೋದು, ಇವೆಲ್ಲನೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಟಿವಿಟಿ ಹೇಗಾಗುತ್ತೆ ಅಂದರೆ ಫಸ್ಟು ಪೈರೋಲ್ ಆಗುತ್ತೆ, ಆಮೇಲೆ ಫ್ಯೂರಾನ್ ಆಗುತ್ತೆ, ಆಮೇಲೆ ಥಯೋಫಿನ್ ಆಗುತ್ತೆ. ಮಚ್ ಮೋರ್ ರಿಯಾಕ್ಟಿವ್ ದ್ಯಾನ್ ದಟ್ ಆಫ್ ಬೆನ್ಝಿನ್ ಕಂಪೇರ್ ಮಾಡಿದ್ರೆ ಇವು ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಹೇಗೆ ಏನು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ಆಲ್ ದಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ದೇ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಫ್ಯೂರಾನ್ ಇರ್ಬೋದು, ಪೈರೋಲ್ ಇರ್ಬೋದು, ಥಯೋಫಿನ್ ಇರ್ಬೋದು, ಬೆನ್ಝಿನ್ ಇರ್ಬೋದು, ಇವೆಲ್ಲನೂ
ಅರೋಮ್ಯಾಟಿಕ್ ಆಗಿದೆ, ಹಾಗಾಗಿ ದೇ ಅಂಡರ್ಗೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾಗಿ ನಾನು ಯಾವ್ಯಾವ 5 ಮೆಂಬರ್ ರಿಂಗ್ ಕಾಂಪೌಂಡ್ ತೊಗೊಂಡಿದ್ದೀನಲ್ಲ, ಎಲೆಕ್ಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ತೊಗೊಂಡಿದ್ದೀನಲ್ಲ, ಫ್ಯೂರಾನ್ ಇರ್ಬೋದು, ಪೈರೋಲ್ ಇರ್ಬೋದು, ಥಯೋಫಿನ್ ಇರ್ಬೋದು, ಇವನು ಏನಾಗುತ್ತೆ ದೇ ಅಂಡರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಏನು ಅಂತ, ಯಾವುದೋ ಒಂದು ಆರೋಮ್ಯಾಟಿಕ್ ಸಿಸ್ಟಮ್, ಬಿಕಾಸ್ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋದಕ್ಕೋಸ್ಕರ aromatic system ಅಲ್ಲಿ if the hydrogen is replaced by an electrophile, such reactions we are going to call it as electrophilic substitution reaction. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೇನು, ಒಂದು ಹೋಗಿ ಇನ್ನೊಂದು ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದು ಎಲೆಕ್ಟ್ರೋಫೈಲ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯೋಫೈಲಿಂದ ಸಬ್ಸ್ಟಿಟ್ಯೂಟ್ ಆಗಿರ್ಬೋದು. ಇಫ್ H is substituted by electrophile, then that reaction is called as electrophilic substitution reaction. ಹಾಗಾದರೆ ಎಲೆಕ್ಟ್ರೋಫೈಲ್ ಅಂದ್ರೇನು, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ ಇದ್ದರೆ ವಿಚ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್ ಅಥವಾ ವಿಚ್ ಗೋಯಿಂಗ್ ಟು ಹ್ಯಾವ್ ಲೆಸ್ ಎಲೆಕ್ಟ್ರಾನ್ಸ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಜನರಲ್ ಎಕ್ಸಾಂಪಲ್ ಯಾವುದು ಅಂದರೆ ನೈಟ್ರೇಷನ್ ಆಗ್ಬೋದು, ಸಲ್ಫೋನೇಷನ್ ಆಗ್ಬೋದು, ಹ್ಯಾಲೋಜಿನೇಷನ್ ಆಗ್ಬೋದು, ಫೀಲ್ಡ್ ಕ್ಯಾಪ್ಸ್ ಅಸೈಲೇಷನ್, ಆಲ್ಕಲೇಷನ್. ದೀಸ್ ಆರ್ ದಿ ಜನರಲ್ ರಿಯಾಕ್ಷನ್, ಜನರಲ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೈಟ್ರೇಷನಲ್ಲಿ NO2+ ಇರುತ್ತೆ, ಹ್ಯಾಲೋಜಿನೇಷನಲ್ಲಿ X+ ಇರುತ್ತೆ, ಸಲ್ಫೋನೇಷನಲ್ಲಿ ನ್ಯೂಟ್ರಲ್ ಇರುತ್ತೆ, SO3 ಇರುತ್ತೆ, ಫೀಲ್ಡ್ ಕ್ಯಾಪ್ಸ್ ಅಸೈಲೇಷನ್ ಅಂತಂದರೆ CH3CO+ ಇರುತ್ತೆ, ಆಲ್ಕಲೇಷನ್ ಅಂದರೆ CH3+ ಇರುತ್ತೆ. ಇವೆಲ್ಲ ಎಲೆಕ್ಟ್ರೋಫೈಲು. H is replaced by NO2+ ಆಯಿತು ಅಂದರೆ ಆರೋಮ್ಯಾಟಿಕ್ ನೈಟ್ರೇಷನ್ ಅಂತ ಕರಿತೀವಿ ಇನ್ ಕೇಸ್ ಆಫ್ ಬೆನ್ಸಿನ್ ರಿಂಗ್. ಅದೇ ಥರ ಅಸೈಲೇಷನ್ ಇರ್ಬೋದು, ಆಲ್ಕಲೇಷನ್ ಇರ್ಬೋದು. ಇಫ್ H in the aromatic ring is substituted by an alkyl group, then it is called as alkylation reaction. ಸೊ ಈ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನಮ್ಮದು ಫ್ಯೂರಾನ್ ಇರ್ಬೋದು, ಥಯೋಫಿನ್ ಇರ್ಬೋದು, ಪೈರೋಲ್ ಇರ್ಬೋದು, ಆಲ್ಸೋ ಅಂಡರ್ಗೋಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಮೆಕ್ಯಾನಿಸಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು, ಯಾವುದೇ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ಕಾರ್ಬೋಕೆಟಯಾನ್. ಸ್ಲೋ ಸ್ಟೆಪ್ ಇರುತ್ತೆ, ಅದನ್ನು ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಕಾರ್ಬೋಕೆಟಿಯಾನ್ ಪ್ರೆಸೆಂಟ್ ಇದ್ದು ಬೆನ್ಸಿನ್ ರಿಂಗ್ ಮೇಲೆ ಆಗುತ್ತೆ. ಹಾಗಾಗಿ ಆ ಪಾಸಿಟಿವ್ಲಿ ಚಾರ್ಜ್ ಕಾರ್ಬೋಕೆಟಿಯನ್ನ ಬೆನ್ಝೋನಿಯಂ ಇಂಟರ್ಮೀಡಿಯೇಟ್ ಅಂತ ಕರೀತಾರೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಮ್ಮದು ಎಲೆಕ್ಟ್ರೋಫೈಲ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಬ್ಸ್ಟ್ರಾಕ್ಟ್ ಅದೇ ಪೈ ಎಲೆಕ್ಟ್ರಾನ್ಸ್. ಆವಾಗ ಏನಾಗುತ್ತೆ, ಈ ಮತ್ತು ಆ ಎಲೆಕ್ಟ್ರಾನ್ಸು ಈ ಹೋಗಿ ಅಲ್ಲಿ ಜಾಯ್ನ್ ಆಗುತ್ತೆ, ಡಬಲ್ ಬಾಂಡು ಹೊರಗಡೆ ಬರುತ್ತೆ. ಸೊ ನನಗೇನಾಗುತ್ತೆ, ಅರೇನಿಯಂ ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಸ್ಲೋ ಸ್ಟೆಪ್, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಎಲೆಕ್ಟ್ರೋಫೈಲ್ ವಿಲ್ ಫಾರ್ಮ್ ಎ ಸಿಗ್ಮಾ ಬಾಂಡ್ ವಿತ್ ಬೆನ್ಸಿನ್ ರಿಂಗ್. ಅಲ್ಲಿ ಪೈ ಎಲೆಕ್ಟ್ರಾನ್ಸ್ ಏನಿರ್ತಾರೆ, ಪೈ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಮಾಡಿಕೊಂಡು ನಮ್ದು ಏನು ಎಲೆಕ್ಟ್ರೋಫೈಲ್ ಇರ್ತಾರೆ, ದಟ್ ಎಲೆಕ್ಟ್ರೋಫೈಲ್ ಗೋಯಿಂಗ್ ಟು ಮೇಕ್ ಎ ಬಾಂಡ್. Thereby we are going to get a positive charge on the carbon which is present in the benzene ring. Therefore that carbocation we are going to call it as a benzonium intermediate. ಇದು ಫಸ್ಟ್ ಸ್ಟೆಪ್ಪು ಸ್ಲೋ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಫಾಸ್ಟಾಗಿ ಆಗುತ್ತೆ. ನಮ್ಮದು ಏನು ಇರುತ್ತೆ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಬೇಸ್ ಏನಿರುತ್ತಲ್ಲ ಅಥವಾ ಬಿ ಏನಿರುತ್ತಲ್ಲ ಅದು ಏನಾಗುತ್ತೆ, ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಅಬ್ಸ್ಟ್ರಾಕ್ಟ್ ದಿ ಪ್ರೋಟಾನ್ ಹೊರಗಡೆ ತಗೊಳುತ್ತೆ. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಮೈ ಪ್ರಾಡಕ್ಟ್. ಇದು ಫಾಸ್ಟಾಗಿ ಆಗುತ್ತೆ. ಸೊ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಯಾವುದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಇದೆಯಲ್ಲ, ಯಾವುದು ಸ್ಲೋ ಇದೆಯಲ್ಲ, ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಸೊ ಜಾಸ್ತಿ ಹೊತ್ತಿರುತ್ತೆ. ಸೊ ನಂದು ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವ ಫೇಸಲ್ಲಿ ಹೋಗ್ತಾ ಇದೆ ಅಂತ, ಅಥವಾ ಅದು ಫಾಸ್ಟಾಗಿ ಆಗುತ್ತಾ ಸ್ಲೋ ಆಗುತ್ತಾ ಅಂತ ಕಂಪೇರ್ ಮಾಡೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಮೇಲೆ ಆಗುತ್ತೆ. ಸೊ ನಂದು ಏನು ಬೆನ್ಝೋನಿಯಂ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿದೆಯಲ್ಲ, ಇಫ್ ಇಟ್ ಇಸ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್, ಆವಾಗ ಅದನ್ನು ಸ್ಟೇಬಲ್ ಅಂತ ಕರಿತೀವಿ. ಆವಾಗ ನನಗೆ ಪ್ರಾಡಕ್ಟ್ ಬರೋದು ಆಗ್ತಾ ಹೋಗುತ್ತೆ. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಪೈರೋಲ್ ತೊಗೊಳ್ತಾ ಇದ್ದೀನಿ, ಫ್ಯೂರಾನ್ ತೊಗೊಳ್ತಾ ಇದ್ದೀನಿ, ಥಯೋಫಿನ್ ತೊಗೊಳ್ತಾ ಇದ್ದೀನಿ. ಆಲ್ ಆಫ್ ದೆಮ್ ಆರ್ 5 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್. ಪೈರೋಲಲ್ಲಿ ನೈಟ್ರೋಜನ್ ಇರುತ್ತೆ, ಫ್ಯೂರಾನಲ್ಲಿ ಆಕ್ಸಿಜನ್ ಇರುತ್ತೆ, ಥಯೋಫಿನಲ್ಲಿ ಸಲ್ಫರ್ ಇರುತ್ತೆ. ಆ ಮೂರು ರಿಯಾಕ್ಷನ್ ಬರೆಯೋದ್ರ ಬದಲು ಆ NO ಮತ್ತು S ಬದಲು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, Y ಅಂತ ತಗೊಳ್ತಾ ಇದ್ದೀನಿ. ಸೊ ಈಚ್ Y ದೇ ಗೋಯಿಂಗ್ ಟು ಹ್ಯಾವ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಎಲ್ಲದರಲ್ಲೂ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ವಿಚ್ ಇನ್ವಾಲ್ವ್ಡ್ ಇನ್ aromaticity. So this I have explained in the video which I have already uploaded, aromaticity of all these 5 membered and 6 membered heterocyclic compounds ಅದನ್ನು ಹೇಳಿದ್ದೀನಿ. ಸೊ ನನಗೀಗ ಅಟ್ಯಾಕ್ ಆಗಬೇಕು ಅಂದರೆ ನನಗೆ ಐದರ್
ನಾನು ನಂಬರಿಂಗ್ ಹೆಂಗೆ ಕೊಡ್ತೀನಿ ಅಂದರೆ ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಎಟ್ರೋ ಆಟಮ್ ಏನಿದೆಯಲ್ಲ ಅದು ನಂಬರ್ 1 ಆಗುತ್ತೆ. ನೆಕ್ಸ್ಟ್ ಇರುವಂಥದ್ದು 2, 3 ಆಗುತ್ತೆ, ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನನಗಿರುವಂಥದ್ದು ಅಟ್ಯಾಕ್ ಮಾಡಬೇಕು ನಾನು ಎಲೆಕ್ಟ್ರೋಫೈಲ್ ಅಂತಂದರೆ ಎಲ್ಲಿ ಅಟ್ಯಾಕ್ ಆಗಬೇಕದು ಐದರ್ ವೇರ್ ದರ್ ಇಸ್ ಅ ಡಬಲ್ ಬಾಂಡ್. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ಹಿಂದಿನ ಸ್ಲೈಡಲ್ಲಿ ಹೇಳ್ದಂಗೆ ಮೆಕ್ಯಾನಿಸಮ್ 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಆ ಪೈ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಮಾಡಿಕೊಂಡು ನಾವು ಎಲೆಕ್ಟ್ರೋಫೈಲ್ ಗೋಯಿಂಗ್ ಟು ಫಾರ್ಮ್ ಎ ಸಿಗ್ಮಾ ಬಾಂಡ್. ಸೊ ನನಗೆ ಎಲ್ಲಿ ಡಬಲ್ ಬಾಂಡ್ ಇರುತ್ತಲ್ಲ ಅಲ್ಲಿ ಅಟ್ಯಾಕ್ ಆಗಬೇಕು. ಡಬಲ್ ಬಾಂಡ್ ಇರುವಂಥದ್ದು ಐದರ್ ಅಟ್ ದಿ ಕಾರ್ಬನ್ ನಂಬರ್ 2 ಆರ್ ಕಾರ್ಬನ್ ನಂಬರ್ 3. ಸೊ ನನಗೇನು ಮಾಡಬೇಕು, ಅಟ್ಯಾಕ್ ಕಾರ್ಬನ್ ನಂಬರ್ 2ಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಕಾರ್ಬನ್ ನಂಬರ್ 3ಗೆ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತ ನಾನು ನೋಡಬೇಕಾಗತ್ತೆ. ಯಾವುದು ಮೋಸ್ಟ್ ಸ್ಟೇಬಲ್ ಅನ್ನೋದ್ರ ಮೇಲೆ ನಾನು ಏನು ಮಾಡ್ತೀನಿ, ನನ್ನ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತ ನನಗೆ ಡಿಸೈಡ್ ಆಗುತ್ತೆ. ಬಿಕಾಸ್ ದಟ್ಸ್ ಅ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಸೊ ನಾನು ಅಟ್ಯಾಕ್ 2 ಮಾಡಿದೆ ಅಂತ ಇಟ್ಕೊಳ್ಳೋಣ, ಕಾರ್ಬನ್ ನಂಬರ್ 2ಗೆ ಅಟ್ಯಾಕ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಆವಾಗ ನನಗೇನಾಗುತ್ತೆ, ಪಾಸಿಟಿವ್ ಚಾರ್ಜ್ ಎಲ್ಲಿಗೆ ಬರುತ್ತೆ, ಕಾರ್ಬನ್ ನಂಬರ್ 3ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. that can be easily stabilized by the another double bond present within the benzene ring. ಆವಾಗ ಏನಾಗುತ್ತೆ, ನನಗೆ 3 ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರುತ್ತೆ. ದೀಸ್ ಆರ್ ಹೈಲಿ ಅನ್ಸ್ಟೇಬಲ್. ಆಲ್ ಅನ್ಸ್ಟೇಬಲ್ ಇರೋವಂಥದ್ದೆಲ್ಲ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ವಿತಿನ್ ಸ್ಕ್ವೇರ್ ಬ್ರಾಕೆಟ್ ಬರಿತೀವಿ. ಸೊ ನನಗೆ 3 ರೆಸೊನೇಟಿಂಗ್ ಸ್ಟ್ರಕ್ಚರ್ಸು ಬರುತ್ತೆ ಇಫ್ ಐ ಡೂ ದಿ ಅಟ್ಯಾಕ್ ಅಟ್ ಕಾರ್ಬನ್ ನಂಬರ್ 2. ಅದೇ ಥರ ಕಾರ್ಬನ್ ನಂಬರ್ 3ಗೆ ಅಟ್ಯಾಕ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಪಾಸಿಟಿವ್ ಚಾರ್ಜ್ ಎಲ್ಲಿಗೆ ಬರುತ್ತೆ, ಕಾರ್ಬನ್ ನಂಬರ್ 2ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ದೇರ್ ಬೈ ಐ ಆಮ್ ಗೋಯಿಂಗ್ ಟು ಗೆಟ್ 2 ರೆಸೊನೇಟಿಂಗ್ ಸ್ಟ್ರಕ್ಚರ್ ಎಷ್ಟು ಬರುತ್ತೆ ಅಂದರೆ 2 ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರುತ್ತೆ. ನೌ ಐ ಹ್ಯಾವ್ ಟು ಕಂಪೇರ್ ದ ಕಾರ್ಬೋಕಟಿಯಾನ್ ದಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಅಟ್ ಕಾರ್ಬನ್ ನಂಬರ್ 2 ಆರ್ ಅಟ್ ಕಾರ್ಬನ್ ನಂಬರ್ 3. ದಟ್ ಡಿಸೈಡ್ ದಿ ದಟ್ ಐ ಆಮ್ ಗೋಯಿಂಗ್ ಟು ಫಾರ್ಮ್. ಸೊ ನನಗೆ ಮೆಕ್ಯಾನಿಸಮ್ ಕನ್ಸಿಡರ್ ಮಾಡಬೇಕಾದ್ರೆ ಯಾವುದು ರೇಟ್ ಡಿಟರ್ಮಿನ್ ಸ್ಟೆಪ್ ಇದೆಯಲ್ಲ, ದಟ್ ಗೋಯಿಂಗ್ ಟು ಡಿಸೈಡ್ ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್. ಸೊ ನನಗೆ ಇಂಟರ್ಮೀಡಿಯೇಟ್ ವಿಚ್ ಇಸ್ ಫಾರ್ಮ್ಡ್ ಅಟ್ ಕಾರ್ಬೋಕಟಿಯಾನ್ 2ಗಿತ್ತು ಅಂತಂದರೆ ನಿನಗೆ ಪಾಸಿಟಿವ್ ಚಾರ್ಜು ಅವಾಗ ಅಟ್ಯಾಕ್ ಅಟ್ 2 ಆಯಿತು ಅಂದರೆ ಪಾಸಿಟಿವ್ ಚಾರ್ಜ್ ಎಲ್ಲಿಗೆ ಬರುತ್ತೆ, 3rd ಪೊಸಿಷನ್ಗೆ ಬರುತ್ತೆ. ಅದು ದಟ್ ಕ್ಯಾನ್ ಬಿ ಈಸಿಲಿ ಮೋರ್ ಸ್ಟೆಬಿಲೈಸ್, ಡಿಲೋಕಲೈಸೇಷನ್ ಜಾಸ್ತಿ ಆಗಿ ಗ್ರೇಟರ್ ಡಿಗ್ರಿ ಆಫ್ ದಿ ಫಾರ್ಮೇಷನ್ ಆಗುತ್ತೆ. C2 is stabilized. Attack at C2 is stabilized more compared to that of attack at C3. ಸೊ ಈಗ 2 ಕಡೆಗೂ ಅಟ್ಯಾಕ್ ಆಗ್ತಿದೆ, 2 ಕಡೆಗೂ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗ್ತಾ ಇದೆ. ಆದರೆ ಫಸ್ಟ್ ಕಾರ್ಬನ್ 2ಗೆ ಏನಾದರೂ ಅಟ್ಯಾಕ್ ಆದರೆ ಪಾಸಿಟಿವ್ ಚಾರ್ಜ್ ಏನಾದರೂ ಕಾರ್ಬನ್ 3ಗೆ ಬಂತು ಅಂತಂದರೆ ಆವಾಗ ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಮೋರ್ ಟೈಮ್ಸ್. ಸೊ ಗ್ರೇಟ್ ಆಫ್ ಏನಂತಾರೆ ಡಿಲೋಕಲೈಸೇಷನ್ ಇರ್ಬೋದು, ಸ್ಟೆಬಿಲೈಸೇಷನ್ ಇರ್ಬೋದು, ಅದು ಗ್ರೇಟರ್ ಡಿಗ್ರಿಗೆ ಸ್ಟೆಬಿಲೈಸ್ ಆಗುತ್ತೆ. ಅಟ್ಯಾಕ್ ಅಟ್ 3 ಮಾಡಿದೆ ಅಂತ ಇಟ್ಕೊಂಡು ಆವಾಗ ಪಾಸಿಟಿವ್ ಚಾರ್ಜ್ ಎಲ್ಲಿಗೆ ಬರುತ್ತೆ, ನನಗೆ ಪಾಸಿಟಿವ್ ಚಾರ್ಜು ಐ ಆಮ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ನಂಬರ್ 2ಗೆ ಬರುತ್ತೆ. ಕಾರ್ಬನ್ ನಂಬರ್ 2ಗೆ ಬಂದಾಗ ಸ್ಟೆಬಿಲೈಸ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಸೇ ದಟ್ ಕಾರ್ಬೋಕಟಿಯಾನ್ ದಟ್ ಈಸ್ ಫಾರ್ಮ್ಡ್ ಅಟ್ 3 ಆರ್ ಅಟ್ಯಾಕ್ ಅಟ್ 2 ಈಸ್ ಮೋಸ್ಟ್ ಸ್ಟೇಬಲ್ ಅಂತ ನಾನು ಹೇಳಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದಟ್ ಈಗ ನಾನು ಪೈರೋಲ್ ತೊಗೊಳ್ತಾ ಇದ್ದೀನಿ, ಫ್ಯೂರಾನ್ ತೊಗೊಂಡಿದ್ದೀನಿ, ಥಯೋಫಿನ್ ತೊಗೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಏನು ಮಾಡ್ತಾ ಇದ್ದೀನಿ, ನಾನು ನೈಟ್ರೇಷನ್ ಮಾಡ್ತಾ ಇದ್ದೀನಿ, ಆರೋಮ್ಯಾಟಿಕ್ ನೈಟ್ರೇಷನ್ ಮಾಡ್ತಾ ಇದ್ದೀನಿ. ಐ ಆಲ್ರೆಡಿ ಟೋಲ್ಡ್ ದಟ್ ಇಟ್ಸ್ ಅನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. NO2 plus is an electrophile. H is replaced by NO2 group. So the attack may take place at carbon number 2 or attack may take place at carbon number 3. ಬಟ್ ನಮ್ಮ ಮೆಕ್ಯಾನಿಸಮಲ್ಲಿ ಗೊತ್ತಾಗಿದೆ ಕಾರ್ಬನ್ ನಂಬರ್ 2ಗೆ ಏನಾದರೂ ಅಟ್ಯಾಕ್ ಆಯಿತು ಅಂತಂದರೆ ಆವಾಗ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಕಾರ್ಬೋಕಟಿಯಾನ್ will be formed at carbon number 3 that can be stabilized for a longer time, therefore it going to stay for a longer time, therefore attacks takes place at carbon number 2. ಸೊ ಇನ್ನೆಲ್ಲ ಈ 3 ಕೇಸಲ್ಲೂ ನಾವು ನೋಡ್ತಾ ಇದ್ದೀವಿ. ಪೈರೋಲ್ ತೊಗೊಳ್ತಾ ಇದ್ದೀನಿ, ನೈಟ್ರೇಷನ್ ಮಾಡ್ತಾ ಇದ್ದೀನಿ, 2 ನೈಟ್ರೋ ಪೈರೋಲ್ ಬರ್ತಾ ಇದೆ. ಆ ಥರ ಫ್ಯೂರಾನ್ ತೊಗೊಳ್ತಾ ಇದ್ದೀನಿ, ನೈಟ್ರೇಷನ್ ಮಾಡ್ತಾ ಇದ್ದೀನಿ, ಅವಾಗ ಏನಾಗ್ತಾ ಇದೆ 2 ನೈಟ್ರೋ ಫ್ಯೂರಾನ್ ಬರ್ತಾ ಇದೆ. ಥಯೋಫಿನ್ ತೊಗೊಳ್ತಾ ಇದ್ದೀನಿ, ಅದಕ್ಕೂ ಸಲ್ಫನೇಷನ್ ಮಾಡ್ತಾ ಇದ್ದೀನಿ, ನೈಟ್ರೇಷನ್ ಮಾಡ್ತಾ ಇದ್ದೀನಿ, ಎಗೇನ್ 2 ನೈಟ್ರೋ ಥಯೋಫಿನ್ ಬರ್ತಾ ಇದೆ. ಕಂಡೀಷನ್ಸು ನೋಡ್ಕೊಳ್ತಾ ಹೋಗಿ. ಫಸ್ಟ್ ಕೇಸಲ್ಲಿ ಏನು ಮಾಡ್ತೀನಿ ನಾನು, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್. ಎಲ್ಲ ಕೇಸಲ್ಲೂ ಫಸ್ಟ್ ಕೇಸಲ್ಲಿ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ತೊಗೊಳ್ತಾ ಇದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಅಸ್ಟ್ರಿಕ್ ಅನ್ಹೈಡ್ರೇಟ್ ಮಾಡ್ತಾ ಇದ್ದೀನಿ. ಸೆಕೆಂಡನ್ನು ಏನು ಮಾಡ್ತಾ ಇದ್ದೀನಿ, ಅಸ್ಟ್ರಿಕ್ ಅನ್ಹೈಡ್ರೇಟ್ ಮಾಡ್ತಾ ಇದ್ದೀನಿ. ಥರ್ಡನ್ನು ಅಸ್ಟ್ರಿಕ್ ಅನ್ಹೈಡ್ರೇಟ್ ಮಾಡ್ತಾ ಇದ್ದೀನಿ. ಆದರೆ ಥಯೋಫಿನ್ಗೆ ಏನು ಮಾಡಬೇಕಾಗುತ್ತೆ, ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಸೊ ದಿಸ್ ಶೋಸ್ ದಟ್ ಪೈರೋಲ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಫ್ಯೂರಾನ್ ಆ್ಯಂಡ್ ಥಯೋಫಿನ್. ಫ್ಯೂರಾನ್ಗೂ ಮತ್ತು ಥಯೋಫಿನ್ಗೆ ಕಂಪೇರ್ ಮಾಡಿದ್ರೆ ಪಿರಿಡಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಹಂಗಾಗಿ ಏನಾಗುತ್ತೆ, ದಟ್ ಈಸ್ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ದಟ್ ಆಫ್ ಥಯೋಫಿನ್ ಆ್ಯಂಡ್ ಸಲ್ಫರ್ ವಿಚ್ ಗೋಯಿಂಗ್ ಟು ಕಂಟೈನ್ ಆಕ್ಸಿಜನ್ ಆ್ಯಂಡ್ ಸಲ್ಫರ್. ಎಗೇನ್ ನಾನು ಫ್ಯೂರಾನ್ ಮತ್ತು ಥಯೋಫಿನ್ನ ಕಂಪೇರ್ ಮಾಡಿದ್ರೆ ಫ್ಯೂರಾನ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದಟ್ ಆಫ್ ದಿ ಥಯೋಫಿನ್. ಹಾಗಾದ್ರೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ದಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಫ್ ಆಲ್ ದೀಸ್ 3 ಕಾಂಪೌಂಡ್ನ ತೊಗೊಂಡ್ರೆ ಮ್ಯಾಕ್ಸಿಮಮ್ ಇಟ್ ವಿಲ್ ಬಿ ದೇರ್ ಇನ್ ಕೇಸ್ ಆಫ್
pyrrole, then comes the furan, then the thiophene. Thiophene is least reactive towards electrophilic substitution among these compounds. This is a way I can easily explain which one is more reactive and which one is less reactive towards electrophilic substitution reaction. Thank you. ಸೊ ಈ ರೀತಿಯಾಗಿ ಈ ವಿಡಿಯೋದಲ್ಲಿ ಆರೋಮ್ಯಾಟಿಸಿಟಿ ಬೇಸ್ ಮೇಲೆ why all these 5 or 6 membered heterocyclic compounds, why they undergo electrophilic substitution reaction, on what position they undergo electrophilic substitution reaction, based on resonance stabilized structure, based on the contribution given by the different resonating structure, we are going to decide the position of the electrophilic substitution reaction with respect to 5 and 6 membered ring. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೇಕಿಂಗ್ ನೈಟ್ರೇಷನ್ ಆಸ್ ಅನ್ ಎಕ್ಸಾಂಪಲ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದರೆ ಅದು ನೈಟ್ರೇಷನ್ ಆಗ್ಬೋದು, ಸಲ್ಫೋನೇಷನ್ ಆಗ್ಬೋದು, ಫ್ರೀಡ್ ಕ್ಯಾಪ್ಸ್ ರಿಯಾಕ್ಷನ್ ಆಗ್ಬೋದು, ಅಥವಾ ಹ್ಯಾಲೋಜನೇಷನ್ ರಿಯಾಕ್ಷನ್ ಆಗ್ಬೋದು. ಅದನ್ನು ನಾನು ಐ ಹ್ಯಾವ್ ಟೇಕನ್ ಆಸ್ ಅ ನೈಟ್ರೇಷನ್ ಆಸ್ ಅನ್ ಎಕ್ಸಾಂಪಲ್. ಅದನ್ನು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಎಗೇನ್ ನಿಮ್ಗೆ ಯಾವುದೇ ರೀತಿಯಾದಂಥ ಕ್ವಶನ್ ಇದ್ದರೆ ಕಾಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.